ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். ಗುರುವೇ ಶರಣಂ. ಇವತ್ತಿನ ದಿನ ಬಹಳ ಪುಣ್ಯವಾದ ದಿನ, ಪವಿತ್ರವಾದ ದಿನ. ಶ್ರೀ ಗುರುಮನೆಯಲ್ಲಿ, ಗೋಪಾಲಪುರ ಶ್ರೀ ಗುರುಮನೆಯಲ್ಲಿ ಬಹಳ ಪವಿತ್ರವಾದ ದಿನ. ಎಲ್ಲ ದಿನವೂ ಪವಿತ್ರವೇ. ಪ್ರತಿ ಕ್ಷಣವೂ ಪವಿತ್ರವೇ. ಮನಸ್ಸು ಶುದ್ಧವಿದ್ದರೆ ಪ್ರತಿ ಕ್ಷಣವೂ ಪವಿತ್ರವೇ, ಪ್ರತಿ ಕ್ಷಣವೂ ಶುದ್ಧವೇ. ಮನಸ್ಸು ಶುದ್ಧವಾಗಿದ್ದ ಪಕ್ಷದಲ್ಲಿ, ಮನಸ್ಸು ಶುದ್ಧವಾದರೆ ಅದು ನಮ್ಮ ಜೀವಾತ್ಮಕ್ಕೆ ಹೋಗಿ ಸೇರ್ತದೆ. ಜೀವಾತ್ಮಕ್ಕೆ ಹೋಗಿ ಸೇರಿದರೆ ಆ ಪರಮಾತ್ಮ ಯಾರು ಅಂತೇಳಿ ಗೊತ್ತಾಗ್ತದೆ. ಮನಸ್ಸು ಶೂನ್ಯತ್ವವನ್ನು ಕಂಡುಕೊಂಡರೆ ಶೂನ್ಯದಲ್ಲಿ ಶೂನ್ಯವಾಗಿರುವಂಥ ಭಗವಂತನನ್ನು ಕಂಡುಕೊಳ್ಳಲಿಕ್ಕಾಗ್ತದೆ ಅಂತೇಳಿ. ಇಂಥ ಸ್ಥಿತಿಯನ್ನೆಲ್ಲ ನಾವು ಕಂಡುಕೊಳ್ಬೇಕು ಅಂತ ಆದರೆ ನಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು. ಹಾಗೆ ಗುರುಮನೆಯಲ್ಲಿ ನಮ್ಮ ಗುರುದೇವರು ಅಂತೇಳಿದರೆ ನಮ್ಮ ಗುರುದೇವರ, ರುದ್ರವೇಲ್ ಗುರುದೇವರ ಗುರುದೇವರು ಶಕ್ತಿವೇಲ್ ಶಿವಪುರದ ಅರಸರು, ಅವರ ಆರಾಧನಾ ಮಹೋತ್ಸವ, ಶ್ರೀ ಗುರುದೇವರ ಆರಾಧನಾ ಮಹೋತ್ಸವ. ಆರಾಧನಾ ಮಹೋತ್ಸವಕ್ಕೆಲ್ಲ ಭಕ್ತಾದಿಗಳೆಲ್ಲ ಬಂದು ಸೇರಿದ್ದೀವಿ. ಹೇಳಿ ಕೇಳಿ ಗುರು ಸೇವೆ ಮಾಡಬಾರ್ದು, ಹೇಳಿ ಗುರುವಿನ ದರ್ಶನಕ್ಕೆ ಬರಬಾರ್ದು, ಕೇಳಿ ಗುರುವಿನ ದರ್ಶನಕ್ಕೆ ಬರಬಾರ್ದು. ಅಂತರಾತ್ಮದಲ್ಲಿ ಜ್ಞಾನ ಉದಯ ಆಗಿ ಗುರುಗಳ ದರ್ಶನಕ್ಕೆ ಬರಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಆಗ ಈ ಪ್ರಪಂಚಕ್ಕೆ ಏನೋ ಒಂದು ಒಳಿತುಂಟಾಗ್ತದೆ ಅಂತ ಹೇಳೋದು. ಯಾವಾಗ ಗುರು ನಿಮ್ಮ ಅಂತರಾತ್ಮದೊಳಗೆ ಬಂದು ಕೂತ್ಕೊಳ್ತಾನೋ, ನಿಮ್ಮ ಅಂತರಾತ್ಮದ ಒಳಗೆ ಬಂದು ಕೂತ್ಕೊಳ್ತಾನೋ ಆವಾಗ ನಿಮಗೆ ಅರಿವಿಲ್ಲದಂತೆ ಎಲ್ಲ ವಿಚಾರಗಳು ತನ್ನಿಂದ ತಾನಾಗಿಯೇ ಗೊತ್ತಾಗ್ತದೆ. ಒಂದು ಗುರು ಏನು ಹೇಳ್ತಾರೆ, ಏನು ಮಾಡಿಬಿಡಪ್ಪ, ನಾನು ಏನು ಮಾಡ್ತೀನಿ ಅದನ್ನು ಮಾಡ್ತಾ ಹೋಗು, ಏನು ಕೇಳಬೇಡ, ನಾನು ಏನೆಲ್ಲ ಮಾಡ್ತೇನೆ ಅದನ್ನೆಲ್ಲ ಮಾಡ್ತಾ ಹೋಗು ನೀನು, ತನ್ನಿಂದ ತಾನಾಗಿ ನಿಮಗೆಲ್ಲ ಜ್ಞಾನ ಉದಯ ಆಗ್ತದೆ, ತನ್ನಿಂದ ತಾನಾಗಿ. ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಶ್ರೀ ಗುರುದೇವರ ಆರಾಧನಾ ಮಹೋತ್ಸವವನ್ನು ನಾವು ಆಚರಿಸಬೇಕು ಅಂತ ಹೇಳಿದರೆ ಎಷ್ಟೊಂದು ಪ್ರೀತಿಯಿಂದ, ಒಗ್ಗಟ್ಟಿಂದ, ಶರಣಾಗತಿಯಿಂದ ಇಲ್ಲಿ ನೆರೆದಿರೋಲ್ಲ ಭಕ್ತರು. ಅದು ಒಬ್ಬ ಭಕ್ತ ಇದ್ದರೆ ಅದು ಕೋಟಿ ಭಕ್ತನಿಗೆ ಸಮ. ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ, ಶಕ್ತಿವೇಲಿ ಶಿವಪುರದ ಅರಸರು, ಒಬ್ಬ ಭಕ್ತನಿದ್ದರೆ ಅವನು ಕೋಟಿ ಭಕ್ತರಿಗೆ ಸಮಾನ. ಒಬ್ಬ ಸಾಕು ಭಕ್ತ, ಕೋಟಿ ಭಕ್ತ ಬೇಡ ಅಂತ. ಅದನ್ನೇ ನಾವು ಕೂಡ ಇವತ್ತಿನವರೆಗೆ ಪಾಲಿಸ್ತಾ ಬಂದಿದ್ದೇವೆ. ಒಬ್ಬ ಸತ್ಯವಂತ ಸಿಕ್ಕಿದರೆ ಸಾಕು, ಒಬ್ಬ ಶರಣಾಗತಿಯಿಂದ ಒಬ್ಬ ಭಕ್ತ ಬಂದರೆ ಸಾಕು, ಪ್ರಪಂಚಕ್ಕೆ ಒಳಿತೇ ಅದು. ಇವತ್ತಿಗೆ ನಮಗೆ ಈ ಸ್ಥಿತಿ ಸಿಕ್ಕಲಿಕ್ಕೆ ಕಾರಣ, ಇವತ್ತಿಗೆ ನಾವು ನಿಮ್ಮೆಲ್ಲರ ಮುಂದೆ ಕೂತ್ಕೊಂಡು ಮಾತಾಡಲಿಕ್ಕೆ ಕಾರಣ, ನೀವು ಗುರುದೇವ ಅಂತ ಕರೀಲಿಕ್ಕೆ ಕಾರಣ, ಎಲ್ಲದಕ್ಕೂ ಕಾರಣ. ಇವತ್ತೊಂದು ಹೊತ್ತು ಊಟ ಮಾಡಲಿಕ್ಕೂ ಕಾರಣ. ಇವತ್ತು ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನೇಕ ರೀತಿಯ ವಿಚಾರಗಳನ್ನು, ಜ್ಞಾನದ ವಿಚಾರಗಳನ್ನು, ಇನ್ನು ಅನೇಕ ರೀತಿಯ ಸೇವೆಯನ್ನು ಭಕ್ತಾದಿಗಳಿಗೆ, ಇಲ್ಲಿಂದ ನಡೆಯುತ್ತಿರುವ ಸೇವೆ ಗುರುಗಳಿಗೆ ಸೇವೆ ಅಲ್ಲ, ಭಕ್ತಾದಿಗಳಿಗೆ ಸೇವೆ. ಇದು ಇನ್ನೂ ಸೂಕ್ಷ್ಮ. ಎಲ್ಲ ಪುಣ್ಯ ಕೆಲಸಗಳಿಗೆ, ಈ ಸದ್ಗುಣಗಳಿಗೆ, ಅನೇಕ ರೀತಿಯ ಈ ಜ್ಞಾನದ ವಿಚಾರಗಳಿಗೆ ಇವತ್ತು ಪ್ರಪಂಚದಲ್ಲಿ ಗುರುದೇವ ಅಂತೇಳಿ ನೀವು ಗುರುತಿಸಲಿಕ್ಕೆ ಎಲ್ಲದಕ್ಕೂ ಕಾರಣ ಯಾರು ಅಂತೇಳಿದರೆ ಶಕ್ತಿವೇಲಿ ಶಿವಪುರದ ಅರಸರು. ಅವರೇನನ್ನು ಕೊಟ್ಟಿದ್ದಾರೆ? ಮೈಸೂರಲ್ಲಿ ಒಂದು ಗೋಪಾಲಪುರವನ್ನು ಕೊಟ್ಟು, ಆ ಗೋಪಾಲಪುರದಲ್ಲಿ ಶ್ರೀ ಗುರುಮನೆಯನ್ನು ಕೊಟ್ಟು, ಆ ಗುರುಮನೆಯಲ್ಲಿ ಅವರ ಸೇವೆ ಮಾಡುವ ಅವರ ದಾಸನನ್ನು ಕೂತುಕೊಳಿಸಿ ಈ ಪ್ರಪಂಚಕ್ಕೆ ಏನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ.
ದಾಸನ ಮೂಲಕ, ಸೇವಕನ ಮೂಲಕ ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಶಕ್ತಿವೇಲು ಶಿವಪುರತರಸರು ಅಂತೇಳಿ. ಶಕ್ತಿವೇಲ್ ಅಂದರೆ ಏನು ಗೊತ್ತುಂಟ? ಮಾಯೆಯನ್ನು ಗೆದ್ದವರು ಅಂತ ಅರ್ಥ. ಎಲ್ಲ ಮಾಯೆಯನ್ನು ಗೆದ್ದು ನಿಂತವರು ಶಕ್ತಿವೇಲ್. ಶಿವಪುರ, ಶಿವಪುರ ಅಂತೇಳಿದರೆ ಎಲ್ಲವೂ ಭಸ್ಮವೇ, ಅಲ್ಲಿ ಏನೂ ಇಲ್ಲ. ಶೂನ್ಯ ಸಿಂಹಾಸನದೀಶ್ವರ, ಶೂನ್ಯ ಸಿಂಹಾಸನದೀಶ್ವರ, ಶೂನ್ಯ ತತ್ವ ಶಿವಪುರ ಅಂತೇಳಿದರೆ. ಆ ಶೂನ್ಯ ತತ್ವಕ್ಕೆ ಅರಸರು ಅಂತೇಳಿ ಅನೇಕ ಜ್ಞಾನಿಗಳು, ಯೋಗಿಗಳು ಅವರಿಗೆ ಕೊಟ್ಟಂಥ ಬಿರುದು. ಅನೇಕ ಸಿದ್ಧರುಗಳು. ಆದರೆ ಈ ಸತ್ಯ ವಿಚಾರ ಯಾರಿಗೂ ಗೊತ್ತಿಲ್ಲ. ಅನೇಕ ಮಹಾಜ್ಞಾನಿಗಳು ಈ ಭೂಲೋಕಕ್ಕೆ ಬಂದು ಅವರು ಮಾಡುವ ಈ ಲೋಕ ಕಲ್ಯಾಣದ ಕೆಲಸ ಕಾರ್ಯಗಳು ಈ ಪ್ರಪಂಚಕ್ಕೆ ಇನ್ನೂ ಗೊತ್ತಿಲ್ಲ. ಅನೇಕ ಮಹಾಜ್ಞಾನಿಗಳು ಸದ್ದಿಲ್ಲದೆ, ತಾನು ಯಾರು ಅಂತೇಳಿ ಪ್ರಪಂಚಕ್ಕೆ ತಿಳಿಸದೆ, ಈ ಲೋಕದ ಉದ್ಧಾರಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಅನೇಕ ಶ್ರೇಷ್ಠ ಜ್ಞಾನಿಗಳಲ್ಲಿ ನಮ್ಮ ಗುರುದೇವರು ಒಬ್ಬರು, ಶಕ್ತಿವೇಲ್ ಶಿವಪುರತರಸರು. ನಮ್ಮ ಗುರುದೇವರು ಹಾಗೂ ಹಿರಿಯ ಭಕ್ತಾದಿಗಳು, ಅವರ ಸೇವೆ ಮಾಡಿದ ಭಕ್ತಾದಿಗಳು ಹೇಳಿದಂಥ ಸತ್ಯವಾದ ಮಾತುಗಳು. ಲೋಕ ಕಲ್ಯಾಣಕ್ಕಾಗಿ, ಭಾರತ ದೇಶಕ್ಕೆ ಬೇಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟವರು. ಇವತ್ತು ಭಾರತ ದೇಶ ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದರೆ ಅನೇಕ ಮಹಾಜ್ಞಾನಿಗಳ ಆಶೀರ್ವಾದದಿಂದ ಇವತ್ತು ಭಾರತ ದೇಶ ಎಷ್ಟು ಚೆನ್ನಾಗಿದೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಬೇಕಾದರೆ ಅನೇಕ ಮಹಾಜ್ಞಾನಿಗಳ ಸಾಧು ಸಂತರ ಆಶೀರ್ವಾದ ಬೇಕಿತ್ತು. ಅನೇಕ ಸಾಧು ಸಂತರು ಮಹಾನುಗಳಲ್ಲಿ ಶಕ್ತಿವೇಲು ಶಿವಪುರತರಸರು ಒಬ್ಬರು. ಶಕ್ತಿವೇಲು ಶಿವಪುರತರಸರ ಶಿಷ್ಯಂದಿರು ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಇನ್ನು ಅನೇಕ ಹೇಳ್ಬೋದು. ಎಲ್ಲ ಇವರೆಲ್ಲ ಶಕ್ತಿವೇಲು ಶಿವಪುರತರಸರ ಶಿಷ್ಯಂದಿರು. ಭಾರತ ದೇಶದ ಒಳಿತಿಗೆ ಬೇಕಾಗಿ ಸಲಹೆಯನ್ನು ಬಂದು ಕೇಳ್ತಾಯಿದ್ರು ಶಕ್ತಿವೇಲು ಶಿವಪುರತರಸರು. ಮಹಾತ್ಮ ಗಾಂಧೀಜಿಗೆ ವಸ್ತ್ರವನ್ನು ಕೊಟ್ಟವರು. ಈಗಪ್ಪ ಇನ್ನು ಮೇಲೆ ನೀನು ದೇಶಕ್ಕೆ ಸೇವೆ ಮಾಡಬೇಕು ಅಂತೇಳಿ ಎಲ್ಲಿ ಇಂಗ್ಲೆಂಡಿನಲ್ಲಿ ಹೇಳಿದಂಥ ವಿಚಾರ ಆಯಿತು. ಆದರೆ ಅವರು ಅಂತೇಳಿ ಎಲ್ಲಿಯೂ ಯಾರಿಗೂ ಗೊತ್ತಿಲ್ಲ. ಕಾರಣ ಏನು ಅಂತೇಳಿದರೆ ಅವರನ್ನು ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರಿತಾಯಿದ್ರು. ಅವರ ಹತ್ರ ನಿಮ್ಮ ಹೆಸರೇನು ಅಂತ ಕೇಳಿದರೆ, ನಿಮ್ಮ ನಾಮಧೇಯ ಏನು ಅಂತ ಕೇಳಿದರೆ, ನೀನು ಏನು ಹೆಸರಿಡ್ತೀಯ ಅದೇ ಅಪ್ಪ ಅಂತ, ನೀನೇನು ಹೆಸರಿಟ್ಟು ಕರಿತಿ ಅದೇ ಹೆಸರು ನನಗೆ ಅಂತ ಸತ್ಯವಂತರು. ಅವರ ಹೆಸರನ್ನು ಅವರು ಎಲ್ಲಿಯೂ ಹೇಳಲಿಲ್ಲ. ಹಾಗೆ ಅಂತೇಳಿ ಅವರು ಒಂದೇ ಕಡೆ ನಿಲ್ಲಲಿಲ್ಲ. ಪ್ರಪಂಚದಾದ್ಯಂತ ಸುತ್ತುತ್ತಾನೇ ಇದ್ದರು. ಭಾರತ ದೇಶ, ಚೈನಾ, ಮಂಗೋಲಿಯಾ, ಇಂಗ್ಲೆಂಡ್, ಜಪಾನ್ ಹೀಗೆ ಹೋಗ್ತಾನೇ ಇದ್ದರು ಅವರು. ಆದರೆ ಅವರು ಯಾರು ಏನು ಅಂತೇಳಿ ತಿಳಿದವರಿಗೆ ಮಾತ್ರ ಗೊತ್ತಿತ್ತು. ಅವರೊಂದು ಹಿಸ್ಟ್ರಿ ಕೂಡ ಬರೀಲಿಕ್ಕೆ ಆಗಲಿಲ್ಲ. ಅಷ್ಟು ಸೂಕ್ಷ್ಮವಾಗಿರುವುದು. ಉದಾಹರಣೆಗೆ ಭಕ್ತಾದಿಗಳೆಲ್ಲ ಅವರ ಯಾತ್ರೆಗೆ ಹೋಗುವ ಅವರಿಗೊಂದು ಟ್ರೈನ್ನ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಆಗ ಈಗ ನನಗೆ ಕಾರಿಗಿರಲಿಲ್ಲ, ಟ್ರೈನ್. ಆ ಟ್ರೈನ್ನಲ್ಲಿ ಹತ್ತುವುದನ್ನು ಮಾತ್ರ ನೋಡಿದ್ದು, ಇಳಿಯುವುದನ್ನು ಯಾರೂ ನೋಡಲಿಲ್ಲ. ಟ್ರೈನ್ ಟಿಕೆಟ್ ತೆಗೆಯುವುದು ಎಲ್ಲಿಗೋ, ಹೋಗಿ ಹಿಡಿಯುವುದು ಎಲ್ಲಿಯೋ. ಇಂಥ ವಿಚಾರಗಳೆಲ್ಲ ಆದ ಕಾರಣ ಅವರ ಬಗ್ಗೆ ಯಾವ ರೀತಿ ವರ್ಣನೆ ಮಾಡೋದು ಅಂತೇಳಿ ಯಾರಿಗೆ ಗೊತ್ತಾಗಲಿಲ್ಲ. ಗೊತ್ತಾಗುವಾಗ ಅವರು ಇರಲಿಲ್ಲ. ಸರ್ವಸಾಧಾರಣ ಮನುಷ್ಯರಾಗಿದ್ದರು, ಎಲ್ಲರಾಗಿದ್ದರು. ಅವರು ಎಲ್ಲರ ಜೊತೆ ಬೆರೀತಾ, ಎಲ್ಲರ ಜೊತೆ ನಗುತ್ತಾ, ತಾನು ಏನು ಅಂತೇಳಿ ಪ್ರಪಂಚಕ್ಕೆ ತಿಳಿಸದೆ ತನ್ನ ಒಳಗಿರುವ ಶಕ್ತಿಯನ್ನು ಈ ಲೋಕ ಕಲ್ಯಾಣಕ್ಕಾಗಿ ಸರ್ವವೂ ದಾನ ಮಾಡಿದವರು. ಅಂಥ ಮಹಾಪುರುಷರ ಆರಾಧನಾ ಮಹೋತ್ಸವ ಇವತ್ತು ನಮ್ಮ ಗುರುದೇವರು ಅಂತ ಹೇಳೋದು. ಗುರು ಪರಂಪರೆ. ಮೈಸೂರು ಅರಮನೆಗೆ ಸೇರಿದವರು ಅವರು.
ತಿಳಿದವರು, ಹಿರಿಯರು, ಸ್ವಲ್ಪ ಹಳೆಯ ವ್ಯಕ್ತಿಗಳಿಗೆ ಅವರ ಚರಿತ್ರೆ ಎಲ್ಲಿಂದ ಸಿಕ್ಕಿತ್ತು ಅಂದರೆ ಮೈಸೂರು ಅರಮನೆಗೆ ಸೇರಿದವರು ಅಂತೇಳಿ. ಮುಮ್ಮಡಿ ಕೃಷ್ಣದೇವರಾಯರ ಅನೇಕ ಪತ್ನಿಯರಲ್ಲಿ ಒಂದು ಪತ್ನಿಗೆ ಜನನವಾದವರು, ಮೈಸೂರು ಅರಮನೆಯ ವಾರಿಸುದಾರ. ಆದರೆ ಅವರು ಎಲ್ಲವನ್ನು ಬಿಟ್ಟು ಹೋಗಿಬಿಟ್ರು. ಕಾರಣ ಏನು ಅಂತೇಳಿದರೆ, ಅವರು ಸಣ್ಣ ಮಗು ಇರುವಾಗಲೇ ಮೈಸೂರು ಅರಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಮೊಘಲ್ ರಾಜರು ಅವರು ಯಾವುದೋ ಒಂದು ರೀತಿಯಲ್ಲಿ ದಂಗೆ ಬರುವ ಸಮಯದಲ್ಲಿ ಈ ಸಣ್ಣ ಮಗು ಈ ಮಗುವನ್ನು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಅಗಸನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಇನ್ಕಲ್ಲಿಗೆ ಕಳಿಸ್ತಾರೆ. ಇನ್ಕಲ್ಲಲ್ಲಿ ಆಗ ಮೈಸೂರು ಅರಮನೆಯ ವಸ್ತ್ರವನ್ನೆಲ್ಲ ಒಗಿತಿದ್ದ ಸ್ಥಳ. ಮೈಸೂರು ಅರಮನೆಗೆ ಸೇರಿದಂತೆಲ್ಲ ರಾಜ ಮಹಾರಾಜರು ರಾಣಿಯವರ ವಸ್ತ್ರಗಳನ್ನೆಲ್ಲ ಅಲ್ಲಿ ಒಗೆದು ಬಿಟ್ಟು ಶುದ್ಧ ಮಾಡಿ ತರ್ತಾಯಿದ್ರು ಅಗಸರು. ಈ ಮಗು ಚೆನ್ನಾಗಿರಲಿ ಅಂತೇಳಿ ಈ ಮಗುವನ್ನು ಒಂದು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಕೊಟ್ಟು ಕಳಿಸ್ತಾರೆ. ತಗೊಂಡೋಗಪ್ಪ ಅಂತೇಳಿ, ಚೆನ್ನಾಗಿ ಸಾಕು, ಸಮಯ ಬರುವಾಗ ನಾನು ಹೇಳ್ತೇನೆ, ಆಗ ಕರ್ಕೊಂಡು ಬಾ ಅಂತೇಳಿ. ಆಗೊಂದು ಮಾತು ಹೇಳ್ತಾರೆ ಅವರು, ಆ ರಾಣಿ ಅಮ್ಮ, ನಾನು ಈ ಮಗುವನ್ನು ನೋಡ್ತೇನೋ ಇಲ್ಲವೋ ಗೊತ್ತಿಲ್ಲ, ಆದರೂ ಈ ಮಗುವನ್ನು ಒಂದು ರಾಜನಾಗಿ ಬೆಳೆಸಬಾರದು, ಸರ್ವಸಾಧಾರಣ ಒಂದು ಸೇವಕನಾಗಿ ಬೆಳೆಸಬೇಕು. ಸೇವಕ ಅಂದರೆ ಗೊತ್ತಾಯ್ತಲ್ಲ, ದಾಸನಾಗಿ ಬೆಳೆಸಬೇಕು ಎಂಬ ಮಾತನ್ನು ಹೇಳ್ತಾರೆ ಮಗುವನ್ನು ಕೊಡುವಾಗ. ಹಾಗೆ ಮಗುವನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಾಕ್ತಿರ್ತಾರೆ. ಸ್ವಲ್ಪ ಸಮಯ ಆದ ನಂತರ ಅಮ್ಮ ಕೇಳ್ತಾರೆ, ಎಲ್ಲಿ ಉಂಟು ನನ್ನ ಮಗು, ನನಗೆ ನೋಡಬೇಕು ಅಂತೇಳಿ. ಆಗ ಅಗಸನಿಗೆ ಆಸೆ ಆಗ್ತದೆ, ರಾಜರ ಮಗು ಶ್ರೇಷ್ಠವಾದ ವಿಚಾರ, ಅಯ್ಯೋ ನಾವೇ ಸಾಕಬೇಕು, ಇದು ನಮ್ಮ ಹತ್ರವೇ ಇರಬೇಕು ಈ ಮಾಣಿಕ್ಯ, ಇದನ್ನು ಕೊಡಬಾರ್ದು ಅಂತೇಳಿ, ಇಲ್ಲಮ್ಮ ಅದು ಮಗು ಶಿವೈಕ್ಯ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸರಿ ಆಯ್ತು, ಇನ್ನೇನು ಮಾಡೋದಕ್ಕಾಗ್ತದೆ ಅಂತೇಳಿ ಅದು ಮರೆತು ಬಿಡ್ತಾರೆ. ಆಗ ಆ ಮಗು 9 ವಯಸ್ಸಿನಲ್ಲಿ ತನಗೆ ಅರಿವಿಲ್ಲದಂತೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತದೆ ಇನ್ಕಲ್ಲಿಂದ. ಸಣ್ಣ ಮಗು ಇರುವಾಗಲೇ ಅನೇಕ ರೀತಿಯ ಚಮತ್ಕಾರಗಳು, ಅನೇಕ ರೀತಿಯ ವಿಚಾರಗಳು ಎಲ್ಲವನ್ನು ಓದ್ತದೆ ಅಂಥ ಒಂದು ಸ್ಥಿತಿ. ಮಾಸ್ಟ್ರು ಬರುವ ಮುಂಚೆ ಮಾಸ್ಟ್ರು ಏನು ಪಾಠ ಮಾಡ್ತಾರೆ ಅಂತೇಳಿ ಇಲ್ಲಿದ್ದ ಹುಡುಗರಿಗೆಲ್ಲ ಹೇಳಿರ್ತಾರೆ, ಅಂಥ ಒಂದು ಸ್ಥಿತಿ. ಇವತ್ತು ಮಾಸ್ಟ್ರು ಬರುವಾಗ ಯಾವ ರೀತಿ ಬರ್ತಾರೆ ಅಂತೇಳಿ. ಇನ್ನು ಶಾಲೆಯಲ್ಲಿ ಮಕ್ಕಳೆಲ್ಲ ಏನಾದರೂ ಬರೆಯೋದಿದ್ದರೆ, ಏನಾದರೂ ಸ್ವಲ್ಪ ಸಮಸ್ಯೆ ಎಲ್ಲ ಇದ್ದರೆ ಏನು ಮಾಡೋದು ಅಂತ ಹೇಳೋದು, ಇವತ್ತು ಮಾಸ್ಟ್ರು ಬರೋದಿಲ್ಲ, ಚಿಂತೆ ಮಾಡಬೇಡಿ, ಅದೇನು ಮಾಸ್ಟ್ರೇ ಬರೋದಿಲ್ಲ. ಅರ್ಥ ಆಗ್ತದೆ? ಮಾಸ್ಟ್ರು ಈಗಿನ ಕಾಲದಲ್ಲಿ ಹೇಳೋದು, ಆಗಿನ ಕಾಲದಲ್ಲಿ ಗುರುಗಳು. ಅರ್ಥ ಆಯ್ತಲ್ವ? ಇಂಥ ಸ್ಥಿತಿಯಲ್ಲಿದ್ದವರು ಸಣ್ಣ ವಯಸ್ಸಿನಲ್ಲಿ. ಆಗ ತನ್ನ ಅರಿವಿಲ್ಲದಂತೆ ಅದು 9 ವರ್ಷದಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತದೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ 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 ಒಂದು ಹುತ್ತದ ಹತ್ರ ಹೋಗ್ತದೆ. ಅದು ಹುತ್ತದ ಹತ್ರ ಹೋಗುವ ಹುತ್ತದಲ್ಲಿ ರಕ್ತ ಬರ್ತಾ ಇರ್ತದೆ. ಹುತ್ತದಲ್ಲಿ ಇದು ಏನಪ್ಪ ಹುತ್ತದಲ್ಲಿ ರಕ್ತ ಬರ್ತಾ ಇದೆ ಅಂತೇಳಿ ನೋಡಲಿಕ್ಕೆ ಹೋಗ್ತಾರೆ. ನೋಡುವಾಗ ಹುತ್ತದ ಮೇಲೆ ಒಂದು ಮರ ಬಿದ್ದಿರ್ತದೆ. ಆ ಮರ ಬಿದ್ದು ಏನೋ ರಕ್ತ ಬರ್ತದೆ ಕಾಣ್ತದೆ. ನೋಡುವಾಗ ಹುತ್ತದೊಳಗೆ ಒಬ್ಬರು ಇದ್ದಾರೆ, ಕೂತ್ಕೊಂಡಿದ್ದಾರೆ. ಅಲ್ಲೇ ಮುಟ್ಟುವಾಗ ಹುತ್ತವನ್ನು ಸರಿ ಮಾಡಿ, ಏನಿದು ರಕ್ತ ಬರ್ತದೆ ಅಂತ ಸರಿ ಮಾಡಿ ನೋಡಲಿಕ್ಕೆ ಹೋಗು ಒಬ್ಬರು ಮಹಾ ತಪಸ್ವಿಯಲ್ಲಿ ಕೂತ್ಕೊಂಡಿರ್ತಾರೆ. ಅವರೇ ಮಲೆ ಮಹದೇಶ್ವರ ತಾತ. ಅವರಿಗೆ ಕೆಂಡಕೆಣ್ಣೆ ತಾತ ಅಂತ ಹೆಸರು. ಅರ್ಥ ಆಯ್ತಲ್ವ? ಅವರು ಏನು ಮಾಡ್ತಾರೆ, ನಿನಗೆ ಬೇಕಾಗಿ ನಾನು ಇಷ್ಟು ವರ್ಷ ಕಾದು ಕೂತ್ಕೊಂಡಿದ್ದೆ, ನೀನು ಬಂದಿದ್ದಿ, ಇನ್ನು ಮೇಲೆ ಎಲ್ಲ ನೀನೇ ನೋಡಿಕೋ ಅಂತೇಳಿ ಅವರ ತಲೆದಿದ್ದ ವಸ್ತ್ರವನ್ನು ಇವರಿಗೆ ಕಟ್ಟಿಬಿಟ್ಟು ಅವರ ಜ್ಯೋತಿ ಸ್ವರೂಪವಾಗಿ ಹೋಗಿಬಿಡ್ತಾರೆ. ಅಲ್ಲಿನ ನಂತರ ಈ ಮಗು ಕಾಡಿನಲ್ಲೇ ವಾಸ ಮಾಡ್ತಾಯಿರ್ತದೆ. ಯಾವುದೇ ಈ ನಾಗರಿಕತೆ ಇಲ್ಲ, ಈ ನಾಡಿನ ವಿಷಯಗಳಿಲ್ಲ, ವಸ್ತ್ರಗಳಿಲ್ಲ, ದಿಗಂಬರ ಸ್ಥಿತಿ. ಕಾಡಿನಲ್ಲೇ ಓಡಾಡಿಕೊಂಡಿರ್ತದೆ. ಇದು ಎಲ್ಲ ಮೃಗ ಪಕ್ಷಿಗಳು ಅಂದರೆ ಅಷ್ಟು ಖುಷಿ, ಅದಕ್ಕೆ ಸಂತೋಷ.
ಎಲ್ಲ ಮೃಗಗಳು ಪಕ್ಷಿಗಳು ಎಲ್ಲವೂ ಅವರ ಜೊತೆ ಒಂದು ಫ್ರೆಂಡ್ಸಿನ ಆಗಿರ್ತದೆ. ಆಗ ಒಂದು ದಿನ ತಿರುವನಂತಪುರದ ಮಹಾರಾಜ ಬೇಟೆಗೆ ಅಂತೇಳಿ ಬಂದಿರ್ತಾರೆ. ಆ ಬೇಟೆಗೆ ಅಂತ ಬಂದಿರೋ ಆಗಿನ ಕಾಲದಲ್ಲಿ ರಾಜರು ಅಂದರೆ ಬೇಟೆಯಾಡೋದು, ಕ್ಷತ್ರಿಯರು ಅಂತೇಳಿ ಬೇಟೆಯಾಡೋದವರು ಧರ್ಮ. ಬೇಟೆಗೆ ಅಂತ ಬಂದಿರೋ ಸಮಯದಲ್ಲಿ ಈ ಮಹದೇಶ್ವರ ಮಲೆ ಬೇಟೆಯಾಡ್ತಾ ಬಂದಿರ್ತಾರೆ. ಮಹದೇಶ್ವರ ಮಲೆ ಪಕ್ಕ ಅಲ್ಲಿ ಬೇಟೆಯಾಡಲಿಕ್ಕೆ ಮಾತ್ರ ಆಗೋದಿಲ್ಲ, ಅವರಿಗೆ ಸೋಲ್ತಾರೆ. ಒಂದೇ ಒಂದು ಪ್ರಾಣಿಯನ್ನು, ಒಂದೇ ಒಂದು ಪಕ್ಷಿಯನ್ನು ಬೇಟೆಯಾಡಲಿಕ್ಕೆ ಆಗೋದಿಲ್ಲ. ಏನು ಅಂತೇಳಿ ಗೊತ್ತಿಲ್ಲ, ಯಾವುದು ಕೈಗೆ ಸಿಗುವುದಿಲ್ಲ. ಇದು ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆಗಿ ಹುಡುಕ್ತಾರೆ, ಏನು ಆಶ್ಚರ್ಯ ಇದು, ನಮಗೆ ಯಾವ ಕಾಡಿಗೆ ಹೋದರೂ ಕೂಡ ಬೇಟೆ ಫೈದರ್ ಆಗಲಿಲ್ಲ, ಇಲ್ಲಿ ಯಾಕೆ ಈ ರೀತಿ ಆಗ್ತದೆ ಅಂತೇಳಿ ಯೋಚನೆ ಮಾಡುವಾಗ ಅಲ್ಲಿದ್ದ ಬೇಟೆಗೆ ಬಂದ ಸೈನಿಕರೆಲ್ಲ ರಾಜನಿಗೊಂದು ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿ ಒಂದು ವಿಶೇಷವಾದ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಯಾವುದನ್ನು ಬೇಟೆಯಾಡಲಿಕ್ಕೆ ಬಿಡ್ತಾ ಇಲ್ಲ, ವಿಶೇಷವಾಗಿ ಉಂಟು, ಅಜಾನುಭವವಾಗಿ ಉಂಟು, ಅದು ಮನುಷ್ಯನ ಪ್ರಾಣಿಯ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಹೌದಾ, ಹಾಗಾದರೆ ಹೇಗಾದರೂ ಮಾಡಿ ಪ್ರಾಣಿಯನ್ನು ಹಿಡಿಬೇಕು ಅಂತೇಳಿ ಎಲ್ಲರೂ ಸೇರಿ ಎಲ್ಲ ಒಂದು ಪ್ಲ್ಯಾನ್ ಎಲ್ಲ ಮಾಡಿ ಬಲೆ ಎಲ್ಲ ರೆಡಿ ಮಾಡಿ ಆ ಬಲೆ ಹಾಕಿ ಇವರನ್ನು ಹಿಡಿತಾರೆ. ಬಲೆ ಹಾಕಿ ಇವರನ್ನು ಹಿಡಿಯುವಾಗ ಹಿಡಿದು ತಗೊಂಡು ಹೋಗ್ತಾರೆ ತಿರುವನಂತಪುರಕ್ಕೆ. ಅಷ್ಟು ಸ್ಟ್ರಾಂಗ್ ಇವರು, ಒಂದು ಆನೆ ಕೂಡ ಅವರನ್ನು ಅಂದಾಡಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಸ್ಟ್ರಾಂಗ್. ಅಷ್ಟು ಕಷ್ಟಪಟ್ಟು ಯಾವ್ಯಾವ ರೀತಿಯಲ್ಲೆಲ್ಲ ಮಾಡಿ ತಗೊಂಡು ಹೋಗ್ತಾರೆ. ತಗೊಂಡು ಹೋಗುವ ಪರಿಚಯ ಸಿಗೋದಿಲ್ಲ ಅಂಥ ಸ್ಥಿತಿ, ಅರ್ಥ ಆಯ್ತಾ? ಆಗ ಎಲ್ಲರೂ ಸೇರಿ ಅವರಿಗೆ ಎಷ್ಟೋ ನೀರು ಹಾಕಿ ಅವರನ್ನು ತೊಳೆದು ಶುದ್ಧ ಮಾಡಿ ಆಗುವಾಗ ಅವರ ತೇಜಸ್ಸು ಏನು ಅಂತೇಳಿ ಅವರಿಗೆ ಕಾಣುತ್ತದೆ. ಅದೆಷ್ಟೋ ವರ್ಷಗಳಾಯಿತು, ಸ್ನಾನ ಇಲ್ಲ, ಕೂದಲು ತೆಗಿಲಿಕ್ಕಿಲ್ಲ, ಉಗುರು ತೆಗಿಲಿಕ್ಕಿಲ್ಲ, ಏನು ಅಂತ ಇಲ್ಲ, ಅವರ ಸ್ಥಿತಿ ಅವರಿಗೆ ಗೊತ್ತಿಲ್ಲ. ಹಾಗೆ ಸ್ನಾನ ಮಾಡಿಸುವ ಸಮಯದಲ್ಲಿ ಅವರ ದೇಹದಲ್ಲಿ ಮೈಸೂರು ಅರಮನೆಯ ಮುದ್ರೆ ಇರ್ತದೆ. ಅರಮನೆಗೆ ಸೇರಿದವರು ಅಂತೇಳಿದ್ರೆ ಮುದ್ರೆ ಆಗ್ತದೆ, ಆ ಮುದ್ರೆ ಇರ್ತದೆ. ಆಗ ತಿರುವನಂತಪುರದ ಮಹಾರಾಜನಿಗೆ ಅರ್ಥ ಆಗ್ತದೆ, ಓ ಇವರು ಮೈಸೂರು ಅರಮನೆಗೆ ಸೇರಿದ ವಿಚಾರ, ಇದರಲ್ಲೇನೋ ಒಂದು ವಿಶೇಷತೆ ಉಂಟು ಅಂತೇಳಿ ಈ ಮಗುವನ್ನು ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಹೊರಗಿನ ದೇಶಕ್ಕೆ ಕಳಿಸ್ತಾರೆ ರಾಜರು. ಇದು ಸರ್ವಸಾಧಾರಣ ವಿಚಾರ ಅಲ್ಲ ಅಂತೇಳಿ. ಯಾಕೆಂದರೆ ಮೈಸೂರು ರಾಜರು ಅಂತೇಳಿದ್ರೆ ಅಷ್ಟು ಬೆಲೆ ಇತ್ತು, ಅಷ್ಟೊಂದು ಗೌರವ ಇತ್ತು ಪ್ರಪಂಚದಾದ್ಯಂತ. ಯಾರಾದರೂ ಅದಕ್ಕೊಂದು ಗೌರವ ಕೊಟ್ಟೇ ಕೊಡ್ತಾರೆ. ಹಾಗೆ ಈ ಮಗು ಮೈಸೂರು ಅರಮನೆಗೆ ಸೇರಿದ ಮಗುವಾಗಿರ್ಬೋದು, ಏನು ಎಂತ ಅಂತ ಗೊತ್ತಿಲ್ಲ, ಆದರೆ ನಮ್ಮ ಕೈಗೆ ಸಿಕ್ಕಿದೆ, ಇದು ನಾವು ರಾಜನಿಗೆ ಕೊಡುವುದು ಗೌರವ, ಮೈಸೂರು ಅರಮನೆಗೆ ಕೊಡುವ ಗೌರವ ಅಂತೇಳಿ ಆ ತಿರುವನಂತಪುರದ ಮಹಾರಾಜರೆಲ್ಲ ಕಡೆ ವಿಚಾರಿಸುವಾಗ ಗೊತ್ತಿಲ್ಲ ಏನಂತೇಳಿ ಗೊತ್ತಿಲ್ಲ ಅಂತ ಬರ್ತದೆ. ಯಾಕೆಂತೇಳಿದರೆ ಅದು ಹೇಳಿದಲ್ವ, ರಾಜರಿಗೆ ಅನೇಕ ಪತ್ನಿಯರು, ಆ ಪತ್ನಿಯರಲ್ಲಿ ಅದು ಹೇಗೆ ಆಗ್ತದೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಅದು ಗೊತ್ತಿಲ್ಲ ಅಂತ ಹೋಯ್ತು. ಆದರೂ ರಾಜನಿಗೆ ಮನಸ್ಸು ಕೇಳಲಿಲ್ಲ. ಅವನೇನು ಮಾಡ್ತಾನೆ, ಹೊರಗಿನ ದೇಶಕ್ಕೆ ಕಳಿಸ್ತಾನೆ, ವಿದ್ಯಾಭ್ಯಾಸ ಆಗಬೇಕು, ಚೆನ್ನಾಗಿರಬೇಕು ಅಂತೇಳಿ. ಆಗ ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಇದು ಎಂಥದ್ದು, ಕುದುರೆ, ಹಾರ್ಸ್ ರೈಡ್ ಗೊತ್ತಾಯ್ತಲ್ಲ, ಕುದುರೆಯಲ್ಲಿ ರೈಡ್ ಮಾಡುವಂಥ ಸ್ಥಿತಿ. ಆ ಸಮಯದಲ್ಲಿ ಮೊದಲು ಇವರನ್ನು ಕುದುರೆ ಓಡಿಸಲಿಕ್ಕೆ ಟ್ರೈನಿಂಗ್ ಕೊಡುವ ಅಂತೇಳಿ ಅಲ್ಲಿಗೆ ಕಳಿಸ್ತಾರೆ. ಇವರು ಕೂತ್ಕೊಂಡ ಕುದುರೆ ಮೇಲೆ, ಕುದುರೆ ತನ್ನಾಗಿ ಇವರಿಗೆ ಹೇಗೆ ಬೇಕಾಗಿ ಕೇಳಿಕೊಂಡು ಹೋಗ್ತಾಯಿತ್ತು. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಯಿತು, ಏನಪ್ಪ ಇದು, ವಿದ್ಯೆ ಕಲೀಲಿಕ್ಕೆ ಬಂದವರು ನಮಗೆ ವಿದ್ಯೆ ಕಲಿಸಿಕೊಡಲಿಕ್ಕೆ ಬಂದವರ, ವಿದ್ಯೆ ಕಲೀಲಿಕ್ಕೆ ಬಂದವರಲ್ಲ, ವಿದ್ಯೆ ಕಲಿಸಿಕೊಡಲಿಕ್ಕೆ ಬಂದವರು, ಇವರಿಗೇನು ವಿದ್ಯೆಯನ್ನು ಹೇಳಿಕೊಡೋದು ಅಂತೇಳಿ. ಆ ರೀತಿ ಪ್ರಕೃತಿಗೆ ಸಂಬಂಧಪಟ್ಟು ಎಲ್ಲ ತನ್ನಿಂತಾನಾಗೆ ಆಗ್ತಾ ಹೋಗುವಂಥ ವಿಚಾರ ಅವರದ್ದು. ಹಾಗೆ ಅಂಥ ಸಮಯದಲ್ಲಿ, ಹೊರಗಿನ ದೇಶದಲ್ಲಿ ಇವರಿರುವ ಸಮಯದಲ್ಲಿ ಇವರಿಗೆ ಅನೇಕ ರೀತಿಯ ವಿಚಾರಗಳೆಲ್ಲ ಇವ್ರ ಬಗ್ಗೆ ತಿಳಿದು ಇವರಿಗೇನು ಹೇಳಲಿಕ್ಕೆ ಆಗೋದಿಲ್ಲಪ್ಪ, ಇವರನ್ನು ನಮ್ಮನ್ನ ಕಂಟ್ರೋಲ್ ಇಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ, ಆಗುವ ವಿಚಾರನೆಲ್ಲ ಮುಂಚಿತವಾಗಿ ಹೇಳ್ತಾರೆ, ಕೊಡೋದೆಲ್ಲ ಅದು ಯಾವ್ಯಾವ ರೀತಿಯಲ್ಲೆಲ್ಲ ಸಕ್ಸಸ್ ಆಗ್ತದೆ, ಏನು ಅಂತಿಲ್ಲ, ಕೈಯಲ್ಲಿ ಸಿಕ್ಕದನ್ನೇ ಕೊಟ್ಟು ಬಿಡೋದು. ಒಂದು ಭಕ್ತ ಬಂದರೆ ಕಷ್ಟ ಅಂತೇಳಿದರೆ ಕಲ್ಲು ಸಿಕ್ಕಲಿಕ್ಕೆ ತಗೊಂಡು ಹೋಗು, ಒಳ್ಳೆಯದಾಗ್ತದೆ, ಈಗ ಈ ಎಲೆ ತಗೊಂಡು ಹೋಗು, ಊಟ ಮಾಡು, ಆರೋಗ್ಯ ಸರಿಯಾಗ್ತದೆ. ಅದು ಎಂತ ಅಂತಲೇ ಗೊತ್ತಿಲ್ಲ, ಅವರು ವೈದ್ಯರಲ್ಲ, ಆದರೆ ಅವರ ಕೈಯಿಂದ ಕೊಟ್ಟದ್ದೆಲ್ಲವೂ ಅದು ಫಲಕಾರಿಯಾಗುವಂಥ ಸ್ಥಿತಿಯಲ್ಲಿ. ಹಾಗೆ ಇವರಿಗೆಲ್ಲ
ಇವರಿಗೊಂದು ಕಟ್ಟುಪಾಡಿಲ್ಲ, ಕಂಟ್ರೋಲ್ ಇಲ್ಲ ಇವರಿಗೆ ಬೌಂಡ್ರಿ ಲೆಸ್ ಇವರು ಖುಷಿ ಬಂದಲ್ಲಿ ಹೋಗೋದು, ಖುಷಿ ಬಂದಲ್ಲಿ ಬರೋದು, ಅವ್ರು ಹೇಗೆ ಬೇಕಾಗಿ. ಅರ್ಥ ಆಯ್ತಾ? ಅಂಥ ಸಮಯದಲ್ಲಿ ಇವರು ಯಾತ್ರೆಯಲ್ಲಿ ಇರ್ತಾರೆ. ಇಡೀ ಸುತ್ತಾ ಇರುವ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಸಿಗ್ತಾರೆ ಇವರಿಗೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅರ್ಥ ಆಯ್ತಲ್ಲ, ಅವರು ಸಿಗ್ತಾರೆ. ಆಗ ಅವರು ವಕೀಲು, ಪ್ಯಾಂಟ್ ಶರ್ಟಲ್ಲಿ ಹಾಕಿದ ಟೈಮ್, ಅವರು ಪ್ಯಾಂಟ್ ಶರ್ಟಲ್ಲಿ ಹಾಕಿಕೊಂಡು ಅನೇಕ ರೀತಿಯ ವಿಚಾರದಲ್ಲಿ, ಪ್ರಪಂಚದಲ್ಲಿ ಅನೇಕ ರೀತಿಯ ವಿಷಯ ಸುಖದಲ್ಲಿ ಇದ್ದಂಥ ಸಮಯ ಯಾರು? ಗಾಂಧೀಜಿಯವರು. ಆ ಸಮಯದಲ್ಲಿ ಇವರು ಅವರಿಗೆ ಬೋಧನೆ ಮಾಡ್ತಾರೆ. ಏನೋ ಒಂದು ವಿಷಯಕ್ಕೆ ಇವ್ರ ಹತ್ರ ಬಂದು ಏನೊಂದು ಆರ್ಗ್ಯುಮೆಂಟ್ ಥರ ಆಗ್ತದೆ. ಆಗ ಅವರು ಹೇಳ್ತಾರೆ, ನೀನು ಇದಕ್ಕೆ ಆಗಿ ಹುಟ್ಟಿದಲ್ಲ, ನೀನು ಹುಟ್ಟಿದ ಇದಕ್ಕೆ ಆಗಿ, ಇದನ್ನು ಮಾಡು, ಹೋಗು ನಿನ್ನ ದೇಶಕ್ಕೆ, ಅಲ್ಲಿ ಹೋಗಿ ನಿನ್ನ ಈ ಜ್ಞಾನವನ್ನು, ನಿನ್ನ ವಿಚಾರವನ್ನೆಲ್ಲ ಅಲ್ಲಿ ದಾರಿ ಹೇಳಿ, ಆಗ ಏನೋ ಒಂದು ಒಳ್ಳೆಯದಾಗ್ಬೋದು, ನಿನ್ನ ಜನ್ಮವೇ ಇದಕ್ಕೆ ಅಂತ ಹೇಳಿ ಒಂದು ವಸ್ತ್ರವನ್ನು ಕೊಡ್ತಾರೆ. ವಸ್ತ್ರವನ್ನು ಕೊಡುವಾಗ ಹೇಳಿಯೇ ಕೊಡ್ತಾರೆ ಅವರು, ಈ ವಸ್ತ್ರವನ್ನು ಹರಿಯದಾಗಿ ನೋಡಿಕೋ ಅಂತ. ಈ ವಸ್ತ್ರವನ್ನು ಹರಿಯದಾಗಿ ನೋಡಿಕೋ, ಇದು ಯಾವಾಗ ಹರಿದು ಹೋಗ್ತದೆ ಆವಾಗ ಈ ದೇಶ ವಿಭಜನೆ ಆಗ್ತದೆ ಅಂತೇಳಿ ಆವತ್ತೇ ಹೇಳಿದ್ದಾರೆ. ವಸ್ತ್ರ ಕೊಡುವಾಗಲೇ ಕೈಯಲ್ಲಿ ಒಂದು ದಂಡವನ್ನು ಕೊಟ್ಟು ವಸ್ತ್ರವನ್ನು ಹೊದಿಸಿ, ದೇಶಕ್ಕೆ ಬೇಕಾಗಿ ಸೇವೆ ಮಾಡು, ದೇಶ ಸೇವೆ ಈಶ ಸೇವೆ, ಇದರಲ್ಲೇ ನಿಮಗೆ ಎಲ್ಲ ವಿಚಾರಗಳು ಸಿಗ್ತದೆ, ನಿನ್ನ ಜನ್ಮವೇ ಚೇಂಜ್ ಆಗ್ತದೆ ಅಂತ ಹೇಳಿದವರು. ಅದೇ ರೀತಿ ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಹೀಗೆ ಅನೇಕ ಮಹಾ ಆದರ್ಶ ಪುರುಷರೆಲ್ಲರೂ ಇವರ ಸಂಪರ್ಕದಲ್ಲಿದ್ದರು. ಆದರೆ ಎಳ್ಳಿನಷ್ಟು ವಿಚಾರ ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ಗುರುಗಳ ಮೂಲಕ ಹಾಗೂ ಅವರ ಸೇವೆ ಮಾಡಿದವರೆಲ್ಲ ಸ್ವಲ್ಪ ಹಿರಿಯರೆಲ್ಲ ಇದ್ದಾರೆ. ಈಗೆಲ್ಲ ಕಾಲ ಆಗಿದ್ದಾರೆ, ಬೆಳವಣಿಗೆಷ್ಟು ಹುಡುಕಿದಲ್ಲೂ ಸಿಗಬಹುದಷ್ಟೇ. ಅವರ ಮೂಲಕ ತಿಳಿದಂಥ ವಿಚಾರಗಳಿದೆಲ್ಲ. ಅಂಥ ಪರಮಶ್ರೇಷ್ಠ ಗುರುವಿನ ಆರಾಧನಾ ಮಹೋತ್ಸವ ಇವತ್ತು. ಈ ಆರಾಧನಾ ಮಹೋತ್ಸವದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಇವತ್ತು ಪಾದಪೂಜೆ ಆಗ್ತಾಯಿದೆ. ಆ ಪಾದಪೂಜೆ ಮಾಡುವಾಗ ಶುದ್ಧ ಮನಸ್ಸಿನಿಂದ, ಪವಿತ್ರ ಮನಸ್ಸಿನಿಂದ ನಿಮ್ಮ ಪ್ರಾರ್ಥನೆಯನ್ನು ಆ ತೀರ್ಥದಲ್ಲಿ ಸೇರಿಸಿ ಪಾದಕ್ಕೆ ಅಭಿಷೇಕ ಮಾಡಬೇಕು. ನಿಮ್ಮ ಇಷ್ಟಾರ್ಥ ಪ್ರಾರ್ಥನೆ, ನಿಮ್ಮ ಮನಸ್ಸು ಎಷ್ಟು ಶುದ್ಧ ಉಂಟು, ನಿಮ್ಮ ನಂಬಿಕೆ ಎಷ್ಟು ದೃಢವಾಗಿ ಉಂಟು, ಅಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆಯ ಫಲವನ್ನೇ ಕೊಡಲಿ. ಈ ಆರಾಧನಾ ಮಹೋತ್ಸವದ ಶುಭ ಆಶೀರ್ವಾದಗಳು. ಹೇಳ್ಬೋದು, ಎಷ್ಟು ಸಹ ಹೇಳ್ಬೋದು, ಹೇಳಿಕೊಂಡೇ ಇರಬೇಕು. ಹೇಳಿಕೊಂಡೇ ಇರೋದಲ್ಲ ಸ್ಥಿತಿ, ಸೂಕ್ಷ್ಮವಾಗಿ ತಿಳಿಸುವ ಸ್ಥಿತಿ. ಅದು ಮತ್ತೆ ನೀವು ನಿಮ್ಮ ಒಳಗೆ ನೀವು ಹುಡುಕಿಕೊಳ್ಬೇಕು. ಮತ್ತು ನಿಮ್ಮ ಒಳಗೆ ನೀವು ಹುಡುಕಿಕೊಳ್ಬೇಕು ಅಂತ ಹೇಳೋದು. ಈ ಪ್ರಪಂಚದಲ್ಲಿ ಯಾವ ಸ್ಥಾನ ಬೇಕಾದರೂ ಸಿಗ್ಬೋದು. ಗುರುಸ್ಥಾನ ಎಂಬುದು ಸಿಗೋದು ಬಹಳ ಕಷ್ಟ. ಗುರುವಿನ ಸ್ಥಿತಿ ಎಂಬುದು ಸಿಗುವುದು ಬಹಳ ಕಷ್ಟ. ಈ ಪ್ರಪಂಚದಲ್ಲಿ ಯಾವುದು ಬೇಕಾದ್ರೂ ಸಿಗ್ಬೋದು, ಯಾವ ಪದವಿ ಬೇಕಾದ್ರೂ ಸಿಗ್ಬೋದು. ಗುರುವಿನ ಪದವಿ ಸಿಗೋದು ಉಂಟಲ್ಲ, ಅದು ತುಂಬ ಕಷ್ಟವಾದ ವಿಚಾರ. ಕೋಟಿ ಕೋಟಿ ಜನ್ಮದ ಪುಣ್ಯ ಇರಬೇಕು. ಅಂಥದ್ರಲ್ಲಿ ಆ ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಎಷ್ಟೋ ಪುಣ್ಯ ಇರಬೇಕು. ಆ ಗುರುವಿನ ಸೇವೆ ಮಾಡಿ ಅದರಲ್ಲಿ ಜ್ಞಾನ ಪಡೆದುಕೊಂಡು ಇನ್ನು ಮುಂದೆ ಹೋಗಬೇಕು ಅಂತಾರೆ, ಅದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ಆ ಗುರುವಿನ ಕೃಪಾ ಆಶೀರ್ವಾದವೂ ಇರಬೇಕು. ಅದೆಲ್ಲ ಪಡ್ಕೊಂಡು ಬಂದಂಥ ವಿಚಾರ. ಹಾಗೆ ಇವತ್ತಿನ ದಿನ ಗುರುದೇವರಿಗೆ ಅವರ ಪಾದುಕೆಗೆ ಅಭಿಷೇಕ ಆಗ್ತದೆ. ಇದು ಸತ್ಯವಾದ ಸ್ಥಿತಿ ಅಂತ ಹೇಳೋದು. ಹಾಗೆ ಇನ್ನು ಕೆಲವು ಭಕ್ತರಿಗೆ ಬರಲಿಕ್ಕೆ ಆಗೋದಿಲ್ಲ, ದೂರದಲ್ಲಿ ಇರ್ತಾರೆ, ಬಂದುಕೊಂಡು ಹೋಗಿಕೊಂಡು ಇರ್ತಾರೆ. ಇನ್ನು ಕೆಲವರೆಲ್ಲ ಎಂತ ಹೇಳೋದು, ಶನಿವಾರ ಭಾನುವಾರ ಅಂಥೇಳಿ ಈ ವಾರದ ನಡುವಿನಲ್ಲಿ ಬಂದರೆ ಕಷ್ಟ ಆಗ್ತದೆ ಕೆಲಸ ಕಾರ್ಯಗಳಿಗೆಲ್ಲ. ಇನ್ನು ಕೆಲವೆಲ್ಲ ಸ್ವಲ್ಪ ದೂರದಲ್ಲಿದ್ದಾರೆ. ಎಲ್ಲ ಭಕ್ತರಿಗೂ ಹೇಳೋದು, ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಗುರುದೇವರ ಶುಭ ಆಶೀರ್ವಾದ. ಶ್ರೀ ಗುರುದೇವರ ಆರಾಧನಾ ಮಹೋತ್ಸವ, ಶ್ರೀ ಶಕ್ತಿವೇಲಿ ಶಿವಪುರತರಸರ ಆರಾಧನಾ ಮಹೋತ್ಸವದ ಶುಭ ಆಶೀರ್ವಾದ ಇಲ್ಲಿ ಬರುವ ಎಲ್ಲ ಭಕ್ತರಿಗೆ, ಅವರವರಿಗೆ ಅವರವರ ಪ್ರಾರ್ಥನೆಗೆ ತಕ್ಕವಾಗಿ ಖಂಡಿತವಾಗಿ ಒಳಿತೇ ಆಗ್ತದೆ ಅಂತ ಹೇಳಿ. ಅದೇ ಹೇಳಿ, ಒಬ್ಬ ಭಕ್ತ ಇದ್ದರೆ ಸಾಕು, ಅದು ಕೋಟಿ ಭಕ್ತರಿಗೆ ಸಮಾನ. ಕೋಟಿ ಭಕ್ತರಿಗೆ ಹೋಗಿ ತಲುಪ್ತದೆ ಅದು. ಒಬ್ಬ ಭಕ್ತನಿದ್ದರೆ ಆ ಭಕ್ತ ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಆಗ ಯಾವ ರೀತಿ ಅಭಿಷೇಕ ಮಾಡಬೇಕು?
ಸಕಲ ಜೀವರಾಶಿಗಳು ಚೆನ್ನಾಗಿರಲಿ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವಲೋಕೋ ಸುಖಿನೋ ಭವಂತು. ಸತ್ಯಕ್ಷರಂ ಸದಾಶಿವಂ. ಪ್ರಪಂಚದಲ್ಲಿರುವ ಎಲ್ಲ ಗುರುಭಕ್ತರುಗಳಿಗೆ, ಯಾರೆಲ್ಲ ಅವರವರ ಅಂತರಾತ್ಮದಲ್ಲಿ ಯಾರೆಲ್ಲ ಗುರುಗಳಿದ್ದಾರೆ ಆ ಎಲ್ಲ ಗುರುಭಕ್ತರುಗಳಿಗೆ ಒಳಿತುಂಟಾಗಲಿ. ಅವರವರು ಹುಡುಕುವ ಜ್ಞಾನ ಅವರವರಿಗೆ ಸಿಗಲಿ, ಅವರವರಿಗೆ ಒಳ್ಳೆಯ ದಾರಿ ಸಿಗಲಿ, ಅವರವರ ಜೀವನದಲ್ಲಿ ಒಳ್ಳೆಯ ಒಂದು ಆರೋಗ್ಯ ಸ್ಥಿತಿಯನ್ನು ಭಗವಂತ ಕರುಣಿಸಲಿ, ಮನಸ್ಸಿಗೆ ನೆಮ್ಮದಿ ಕೊಡಲಿ, ಆರೋಗ್ಯ ಚೆನ್ನಾಗಿರಲಿ. ಒಬ್ಬರ ಹತ್ರ ಕೈ ಚಾಚುವ ವಿಚಾರ ಬರಬಾರದು ಜೀವನದಲ್ಲಿ. ಅಂಥ ಒಂದು ಸ್ಥಿತಿಯನ್ನು ಕೊಡಪ್ಪ. ಆರೋಗ್ಯ ಚೆನ್ನಾಗಿದ್ದರೆ ಒಬ್ಬರ ಹತ್ರ ಕೈ ಚಾಚಬೇಕಾದ ವಿಚಾರ ಬರೋದಿಲ್ಲ. ಆರೋಗ್ಯ ಕೆಟ್ಟು ಹೋದರೆ ಎಲ್ಲದಕ್ಕೂ ಇನ್ನೊಬ್ಬರನ್ನು ನಾವು ಎದುರು ನೋಡಬೇಕಾಗ್ತದೆ ಅಂತ ಹೇಳೋದು. ಮನುಷ್ಯನ ಜೀವನದ ಪುಣ್ಯದ ಸ್ಥಿತಿಯನ್ನು ಹೇಳೋದು. ಹುಟ್ಟಿದವ ಸಾಯುವಲ್ಲಿವರೆಗೂ ಒಬ್ಬರಿಗೆ ಒಂದು ಕೈ ಚಾಚದೆ ಒಬ್ಬ ಹೋಗ್ತಾನೆ ಅಂತ ಹೇಳಿದರೆ ಮಹಾಪುಣ್ಯವಂತವ ಅಲ್ವಾ? ಈ ಸ್ಥಿತಿ ಸಿಗಬೇಕು ಅಂತ ಹೇಳೋದು. ನಿಮ್ಮ ಆತ್ಮ ನಿಮ್ಮ ದೇಹವನ್ನು ಬಿಡುವಾಗ ತೃಪ್ತಿಯಿಂದ ಬಿಡಬೇಕದು. ನಿಮ್ಮ ಆತ್ಮ ದೇಹದಿಂದ ತೃಪ್ತಿಯಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು. ನಿಮ್ಮ ಜೀವನದಲ್ಲಿ ಗುರು ಇದ್ದರೆ ಮಾತ್ರ ಸಾಧ್ಯ ಆ ಸತ್ಯವನ್ನು ತಿಳಿಯಲಿಕ್ಕೆ. ಅದೆಷ್ಟೋ ಜನ್ಮದಲ್ಲಿ ಸತ್ಯದ ಅರಿವಾಗೋದು, ಒಂದು ಜನ್ಮದಲ್ಲಿ ಸತ್ಯದ ಅರಿವು ಆಗುವುದಿಲ್ಲ. ಈಗ ನೀವಿಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಅಂತ ಹೇಳಿದರೆ ಒಂದು ಜನ್ಮದಲ್ಲಿ, ಯಾವುದೋ ಒಂದು ಜನ್ಮದಲ್ಲಿ ಏನೋ ಒಂದು ಬಾಕಿ ಇತ್ತು ಸಹ, ಅದನ್ನು ಮುಗಿಸ್ಬೇಕು. ಈಗ ಅದಕ್ಕೆ ಬೇಕಾಗಿ ಬಂದು ಕೂತ್ಕೊಂಡಿದ್ದೀರಿ ಅಂತ ಹೇಳೋದು. ಅದು ನಿಮಗೆ ಅರಿವಿಲ್ಲದಂತೆ ನೀವು ಬಂದು ಕೂತ್ಕೊಂಡಿದ್ದೀರಿ ಅಂತ ಹೇಳೋದು. ಇವತ್ತು ಗುರುದೇವರ ಆರಾಧನಾ ಮಹೋತ್ಸವ ಅಂತೇಳಿ ತಿಳಿದು ಯಾರು ಬರಲಿಲ್ಲ. ಇನ್ನು ತಿಳಿದು ಬಂದವರು ಅಲ್ವಾ? ಆರಾಧನಾ ಮಹೋತ್ಸವ ಇವತ್ತು ಹೋಗಬೇಕು ಅಂತೇಳಿ ಎಲ್ಲ ಕ್ಯಾಲೆಂಡರಲ್ಲೆಲ್ಲ ಹಾಕಿದೆ. ಆರಾಧನಾ ಮಹೋತ್ಸವ ಇಂಥ ಡೇಟಿಗೆ ಶಿವರಾತ್ರಿ, ಇಂಥ ಡೇಟಿಗೆ ನವರಾತ್ರಿ, ಇಂಥ ಡೇಟಿಗೆ ಸಿದ್ಧ ಪೌರ್ಣಿಮೆ ಎಲ್ಲ ಹಾಕಿದೆ ಕ್ಯಾಲೆಂಡರಲ್ಲಿ. ಅದನ್ನು ನೋಡಬೇಕು. ಇಷ್ಟ ಇದ್ದವರು ಬರ್ತಾರೆ, ಸಮಯ ಇದ್ದವರು ಬರ್ತಾರೆ ಅಲ್ವಾ? ಇನ್ನು ನಂಬಿಕೆ ಇದ್ದವರು, ಶುದ್ಧ ಮನಸ್ಸಿದ್ದವರು ಬರಲಿಕ್ಕಾಗದ ಪಕ್ಷದಲ್ಲಿ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲರಿಗೂ ಒಳಿತೆ. ಒಟ್ಟಿನಲ್ಲಿ ಹೇಳೋದಾದರೆ ಯಾವ ಕೆಲಸ ಕಾರ್ಯಗಳು ಮಾಡೋದಾದರೂ ಪುಣ್ಯದ ಕೆಲಸ ಅಂತೇಳಿದರೆ ಅದು ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಹೋಗಿ ಸೇರಲಿ ಅಲ್ವಾ? ಈ ಲೋಕಕ್ಕೆ ಹೋಗಿ ಸೇರಲಿ ಅಂತ ಹೇಳೋದು. ಪ್ರತಿಯೊಂದು ವಿಚಾರ, ಪುಣ್ಯ ಕಾರ್ಯಗಳು ಮಾಡುವಾಗ ಒಳ್ಳೊಳ್ಳೆಯ ವಿಚಾರಗಳು, ಪೂಜೆ ಪುನಸ್ಕಾರಗಳು, ಇನ್ನು ಅನೇಕ ರೀತಿಯ ವಿಷಯಗಳಲ್ಲಿದೆ ಅಲ್ವಾ? ಒಳಿತು ಸದ್ಗುಣಗಳು, ಇದೆಲ್ಲ ಲೋಕಕ್ಕೆ ಸಮರ್ಪಣೆಯಾಗಲಿ ಅಂತ ಇರಬೇಕು. ತನ್ನ ಸ್ವಾರ್ಥಕ್ಕೆ ಬೇಕಾಗಿರಬಾರ್ದು ಅಂತ ಹೇಳೋದು. ಪೂಜೆ ಮಾಡುವ ಮನಸ್ಥಿತಿಯನ್ನು ಹೇಳೋದು, ಯಾವ ರೀತಿ ಇರಬೇಕು ಪೂಜೆ ಅಂತೇಳಿ. ಗೊತ್ತಾಗ್ತಾ ಹೇಳೋದು? ಯಾವುದೇ ಒಂದು ಪ್ರಾರ್ಥನೆ ಮಾಡುವಾಗ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಆದರೆ ಆ ರೀತಿ ಇರ್ತಾರ? ಇರುವುದಿಲ್ಲ. ಅನೇಕ ರೀತಿಯ ಜಾತಿ ಭೇದ, ಮೇಲೆ ಕೆಳಗೆ ಅಲ್ವಾ? ಆ ಪೂಜೆ ಪವಿತ್ರ ಅಲ್ಲ ಅಂತ ಹೇಳೋದು. ಆ ಪೂಜೆ ಹೋಗಿ ತಲುಪುವುದಿಲ್ಲ ಅಂತ ಹೇಳೋದು. ಆ ಪ್ರಾರ್ಥನೆ ಹೋಗಿ ತಲುಪುವುದಿಲ್ಲ ಅಂತ ಹೇಳೋದು. ನಾನು ಎಂಬುದು ನಶ್ವರ, ನಾನು ಎಂಬುದು ನಶ್ವರ, ಶೂನ್ಯ, ನಾನು ಏನಿಲ್ಲ, ನನ್ನಿಂದ ಏನಾಗ್ತಾ ಇಲ್ಲ. ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಏನು ಪ್ರಯೋಜನ? ಎಷ್ಟು ಯೋಗ ಮಾಡಿ ಏನು ಪ್ರಯೋಜನ? ಕಣ್ಣು ಬಿಡುವಾಗ ಸರಿ ಇರಬೇಕಲ್ಲ. ಕಣ್ಣು ಬಿಡುವಾಗ ಕಾಣಬೇಕಲ್ಲ ಎಲ್ಲ ಒಂದೇ ಅಂತೇಳಿ, ಎಲ್ಲ ನಮ್ಮದೇ ಅಂತೇಳಿ. ಕಣ್ಣು ಬಿಡುವಾಗ ಕಾಣಬೇಕಲ್ವ? ಕಣ್ಣು ಮುಚ್ಚಿದ್ರೆ ಏನು ಪ್ರಯೋಜನ ಅಂತ ಕೇಳೋದು. ಕಣ್ಣು ಬಿಟ್ಟ ಮೇಲೆ ಅನಿಸಬೇಕು, ಇದು ಯಾವುದು ನನ್ನದಲ್ಲ, ಇದು ಯಾವುದು ನಮ್ಮದಲ್ಲ, ಇವರು ಯಾರು ನಮ್ಮವರಲ್ಲ ಎಂಬ ಸ್ಥಿತಿ ಕಣ್ಣು ಬಿಟ್ಟಾಗ ಕಾಣಬೇಕು. ಕಣ್ಣು ಬಿಟ್ಟಾಗ ಆ ಸ್ಥಿತಿ ಕಾಣಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಗುರು ಇರಬೇಕು, ಕಠಿಣವಾದ ಗುರು ಇರಬೇಕು, ಸದ್ಗುರುವಾಗಿರಬೇಕು, ಸತ್ಯವನ್ನು ತಿಳಿದವರಾಗಿರಬೇಕು, ಜೀವಂತವಾಗಿದ್ದು ಸತ್ತು ಹೋದ ಗುರುಗಳಾಗಿರಬೇಕು. ಅಂಥ ಗುರುಗಳಿಂದ ಅಂಥ ಒಂದು ವರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಮೈಸೂರಿನಿಂದ ಶುರುವಾಗಿ ಪುನಃ ಮೈಸೂರಿಗೆ ಬಂದು ಮುಟ್ಟಿದೆ ಅಂದರೆ ನಾವೆಷ್ಟು ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅದೇ ಸತ್ಯ ಹೇಳೋದು. ಅವ್ರಿಗೇನು ಬೇಕೋ ಅವರು ಮಾಡಿಸ್ತಾರೆ ಅಂತ ಹೇಳೋದು. ಇವತ್ತು ಅವರ ಪಾದುಕೆಗೆ ಮೈಸೂರಿನಲ್ಲಿ ಅಭಿಷೇಕ ಆಗ್ತದೆ ಅಂತ ಹೇಳಿದರೆ ಮೈಸೂರಿನಿಂದ ಪ್ರಾರಂಭವಾದ್ದು, ಮೈಸೂರಿನಿಂದಲೇ ಪುನಃ ಪ್ರಪಂಚಕ್ಕೆ ಏನೋ ಒಂದು ಸಂದೇಶವನ್ನು ಹೇಳ್ತಾ ಉಂಟು ಅಂತ ಹೇಳೋದು.
ಅಷ್ಟು ಸುಲಭದ ವಿಚಾರಗಳ ಅಂತ ಹೇಳೋದು. ಗೋಪಾಲಪುರ ಶ್ರೀ ಗುರುಮನೆ ಎಂಬುದು ಪ್ರಪಂಚಕ್ಕೆ ಬೇಕಾದ ವಿಚಾರ. ಇದು ಸಮಯ ಬರುವಾಗ ಎಲ್ಲರಿಗೂ ಅರ್ಥ ಆಗ್ತದೆ. ಈಗ ಅರ್ಥ ಆಗೋದಿಲ್ಲ, ಸಮಯ ಬರುವಾಗ ಪ್ರತಿಯೊಬ್ಬನಿಗೆ ಅರ್ಥ ಆಗ್ತದೆ ಶ್ರೀ ಗುರುಮನೆ ಅಂದರೆ ಏನು ಅಂತೇಳಿ. ಈಗ ಇದು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಕಾಲ ಹೇಳ್ತದೆ. ನಾವು ಹೇಳಬೇಕಾದ ವಿಷಯ ಇಲ್ಲ, ನಾವು ಹೇಳಬೇಕಾದ್ದು ಒಂದೇ ವಿಚಾರ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕವು ಸುಖಿನೋ ಭವಂತು, ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಎಂಬ ಪವಿತ್ರವಾದ ಒಂದು ಮಂತ್ರವನ್ನು ಭಕ್ತರಿಗೆ ದಾರಿ ಎರೆದವರು. ಸತ್ಯಕ್ಷರಂ, ಸತ್ಯ ಮಾತನ್ನಾಡು, ಸತ್ಯದ ನುಡಿಯನ್ನು ನುಡಿ, ಸತ್ಯದ ದಾರಿಯಲ್ಲಿ ಹೋಗು. ಶಕ್ತಿವೇಲು ಶಿವಪುರತರಸರು ಎಲ್ಲ ಭಕ್ತರಿಗೆ ಹೇಳಿಕೊಟ್ಟಂಥ ಒಂದು ಸತ್ಯ ಸ್ಥಿತಿ, ಏನನ್ನು ನೀವು ಉಚ್ಚಾರಣೆ ಮಾಡಬೇಕು, ಯಾವ ರೀತಿ ಇರಬೇಕು ಅಂತೇಳಿ. ಸಿದ್ಧರುಗಳವರು, ಅವರು ಏನು ಬರ್ತದೆ ಅದನ್ನು ಮಾತಾಡುವವರು, ಪ್ರಕೃತಿಯಲ್ಲಿ ಏನು ಬರ್ತದೆ ಅದನ್ನು ಮಾತಾಡುವವರು. ಹಾಗೆ ಅವರು ಹೇಳಿದಂಥ ವಿಚಾರ, ಸತ್ಯಕ್ಷರಂ ಸದಾಶಿವಂ. ನೀನು ಸತ್ಯವಂತನಾಗಿದ್ದರೆ ಆ ಸದಾಶಿವ ಎನ್ನುವವನು ಸದಾ ನಿನ್ನ ಒಳಗಿರ್ತಾನೆ. ನಿನ್ನ ಒಳಗಿದ್ದುಕೊಂಡು ಸರ್ವ ಮಂಗಳವನ್ನೇ ಮಾಡ್ತಾನವ. ನೀನು ಹೇಗೆ ಅದರ ಮೇಲೆ ಡಿಪೆಂಡ್. ನಿನ್ನ ಒಳಗೆ ಎಷ್ಟು ಶುದ್ಧ ಉಂಟು ಅಷ್ಟರ ಮಟ್ಟಿಗೆ ಭಗವಂತ ಹತ್ತಿರ ಬರ್ತಾನೆ. ನಿನ್ನ ಸುತ್ತಲ ಅಶುದ್ಧ ಉಂಟು, ಭಗವಂತ ನಿಮಗೆ ಶುದ್ಧದ ಕಡೆ ಹೋಗಲಿಕ್ಕೆ ಹೇಳ್ತಾ ಇರ್ತಾನೆ. ಅಶುದ್ಧವನ್ನು ಮಾಡೋದು ಅವನೇ, ಶುದ್ಧವನ್ನು ಕೊಡುವುದು ಅವನೇ. ನೀನು ಅಶುದ್ಧವನ್ನು ದಾಟು, ಮೊದಲು ಅಶುದ್ಧವನ್ನು ದಾಟಿ 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 ಶುದ್ಧದ ಕಡೆ ಹೋಗು. ಅರ್ಥಾಗ್ತದೆ. ಹಾಗೆ ನಮ್ಮ ಗುರುದೇವರ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾದ ಎಲ್ಲ ಭಕ್ತರುಗಳಿಗೂ, ಪ್ರಪಂಚಕ್ಕೂ, ಎಲ್ಲ ಜೀವರಾಶಿಗಳಿಗೂ ಒಳಿತುಂಟಾಗಲಿ, ಎಲ್ಲರಿಗೂ ಶುಭವಾಗಲಿ. ತಿರುಚಿತ್ರಮಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ 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 ಶಕ್ತಿವೇಲ್ ಗುರುವೇ ಶರಣಂ ಶರಣಂ. ಗುರುವೇ ಶರಣಂ. திருச்சிற்றம்பலம். வெற்றிவேல் முருகனுக்கு, சாஸ்திரவேல் முருகனுக்கு, சக்திவேல் முருகனுக்கு, ருத்ரவேல் முருகனுக்கு, குருவே சரணம். நம சிவாய, நம சிவாய, நம சிவாய. ஓம் சிவா திருச்சிற்றம்பலம். गुरु ब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्मा तस्मै श्री गुरवे नमः. ओम शिवा तिरुचिट्रम्बलम्. ओम मातृदेवो भव. ओम पितृदेवो भव. ओम अतिथिदेवो भव. ओम प्रकृतिदेवो भव. ओम शिवा तिरुचिट्रम्बलम्. ओम विराट विश्वरूप ज्योति श्री शक्तिवेल गुरुवे शरणम्. ओम विराट विश्वरूप ज्योति श्री शास्त्रवेल गुरुवे शरणम्. ओम विराट विश्वरूप ज्योति श्री रुद्रवेल गुरुवे शरणम्. ओम विराट विश्वरूप ज्योति श्री राजगुरु गुरुवे शरणम्. ओम शिवा तिरुचिट्रम्बलम्. ओम पंचभूतेभ्यो नमो नमः. ओम अग्निदेवाय नमः. ओम वायुदेवाय नमः. ओम
वरुणदेवाय नमः। ॐ भूदेव्यै नमः। ॐ आकाशदेवाय नमः। ॐ शिवा तिरुचित्रम्बलम्। ॐ नवग्रहदेवताभ्यो नमो नमः। ॐ आदित्याय शरणम्। ॐ सोमाय शरणम्। ॐ मङ्गलाय शरणम्। ॐ बुधाय शरणम्। ॐ गुरवे शरणम्। ॐ शुक्राय शरणम्। ॐ शनये शरणम्। ॐ राहवे शरणम्। ॐ केतवे शरणम्। ॐ शिवा तिरुचित्रम्बलम्। ॐ अष्टदिक्पालकाभ्यो नमो नमः। ॐ इन्द्राय शरणम्। ॐ अग्नये शरणम्। ॐ यमाय शरणम्। ॐ निरत्ये शरणम्। ॐ वरुणाय शरणम्। ॐ वायवे शरणम्। ॐ कुबेराय शरणम्। ॐ ईशानाय शरणम्। ॐ शिवा तिरुचित्रम्बलम्। ॐ सप्तर्षिभ्यो नमो नमः। ॐ आदिगुरुवे शरणम्। ॐ एकगुरुवे शरणम्। ॐ वसिष्ठगुरुवे शरणम्। ॐ अत्रिगुरुवे शरणम्। ॐ भारद्वाजगुरुवे शरणम्। ॐ गौतमगुरुवे शरणम्। ॐ जमदग्निगुरुवे शरणम्। ॐ कश्यपगुरुवे शरणम्। ॐ विश्वामित्रगुरुवे शरणम्। ॐ शिवा तिरुचित्रम्बलम्। ॐ सप्तकन्निकाभ्यो नमो नमः। ॐ सप्तमातृकाभ्यो नमो नमः। ॐ ब्राह्मी माता शरणम्। ॐ महेश्वरी माता शरणम्। ॐ कौमारी माता शरणम्। ॐ वैष्णवी माता शरणम्। ॐ इन्द्राणी माता शरणम्। ॐ वराही माता शरणम्। ॐ चामुण्डी माता शरणम्। ॐ शिवा तिरुचित्रम्बलम्। ॐ अष्टादशसिद्धगुरुभ्यो नमो नमः। ॐ अगस्त्यगुरुवे शरणम्। ॐ नन्दीश्वरगुरुवे शरणम्। ॐ तिरुमूलर्गुरुवे शरणम्। ॐ कमलमुनिगुरुवे शरणम्। ॐ पतञ्जलिगुरुवे शरणम्। ॐ गोरखर्गुरुवे शरणम्। ॐ सुन्दरानन्दर्गुरुवे शरणम्। ॐ कोङ्गणार्गुरुवे शरणम्। ॐ भोगर्गुरुवे शरणम्। ॐ मच्चमुनिगुरुवे शरणम्। ॐ वाण्मीगर्गुरुवे शरणम्। ॐ रामदेवर्गुरुवे शरणम्। ॐ नन्दिवीरर्गुरुवे शरणम्। ॐ एडेकाडर्गुरुवे शरणम्। ॐ करुवूरर्गुरुवे
पाटि गुरुवे शरणम् ॐ कुतुम्बै गुरुवे शरणम् ॐ काकाबुजन्दिर्गुरुवे शरणम् ॐ शिवा तिरुचिट्रम्बलम् ॐ श्री गं 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 आदिकुबेरमहागणपतये शरणम् ॐ अग्रगण्याय शरणम् ॐ विघ्नराजाय शरणम् ॐ गजाननाय शरणम् ॐ शिवप्रियाय शरणम् ॐ वरसिद्धिविनायकाय शरणम् ॐ शिवा तिरुचिट्रम्बलम् ॐ षण्मुखाय शरणम् ॐ प्राज्ञाय शरणम् ॐ चतुर्वर्णाय शरणम् ॐ अग्निगर्भाय शरणम् ॐ अमृताय शरणम् ॐ मातृप्रियाय शरणम् ॐ शिवा तिरुचिट्रम्बलम् ॐ श्रीपादश्रीवल्लभगुरुवे शरणम् ॐ नरसिंहसरस्वतिगुरुवे शरणम् ॐ माणिक्यप्रभुगुरुवे शरणम् ॐ स्वामी समर्थगुरुवे शरणम् ॐ गजाननगुरुवे शरणम् ॐ साईबाबा गुरुवे शरणम् ॐ नित्यानन्दगुरुवे शरणम् ॐ दत्तपरम्पराय गुरुवे शरणम् ॐ सिद्धपरम्पराय गुरुवे शरणम् ॐ सर्वकोटिगुरुवे शरणम् ॐ अनन्तकोटिब्रह्माण्डगुरुवे शरणम् ॐ शिवा तिरुचिट्रम्बलम् ॐ दिगम्बराय विद्महे अत्रिपुत्राय धीमहि तन्नो दत्तः प्रचोदयात् ॐ शिवा तिरुचिट्रम्बलम् दत्तात्रेयं शिवं शान्तं चिदानन्दं विवेकिनं ज्ञानदं मोक्षदं चैव श्रीराजगुरुमहमाश्रये ॐ शिवा तिरुचिट्रम्बलम् ॐ नमः निर्गुणस्वरूपाय नित्यानन्दकारिणे आत्मानन्दतृप्ताय श्रीराजगुरुदेवाय नमो नमः ॐ शिवा तिरुचिट्रम्बलम् असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः ॐ शिवा तिरुचिट्रम्बलम् ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವಲೋಕೋ ಸುಖಿನೋ ಭವಂತು. ಓಂ ಗುರುದೇವ ಶರಣಂ ಶರಣಂ ಶರಣಂ. ತಿರುಚಿಟ್ರಂಬಲಂ.
तिरुचित्रम्बलम्। गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्म तस्मै श्री गुरवे नमः। ॐ शिवा तिरुचित्रम्बलम्। ॐ मातृदेवो भव। ॐ पितृदेवो भव। ॐ अतिथिदेवो भव। ॐ प्रकृतिदेवो भव। ॐ शिवा तिरुचित्रम्बलम्। ॐ विराट विश्वरूपज्योति श्री शक्तिवेल गुरुवे शरणम्। ॐ विराट विश्वरूपज्योति श्री शास्त्रवेल गुरुवे शरणम्। ॐ विराट विश्वरूपज्योति श्री रुद्रवेल गुरुवे शरणम्। ॐ विराट विश्वरूपज्योति श्री राजगुरु गुरुवे शरणम्। ॐ शिवा तिरुचित्रम्बलम्। ॐ पञ्चभूतेभ्यो नमो नमः। ॐ अग्निदेवाय नमः। ॐ वायुदेवाय नमः। ॐ वरुणदेवाय नमः। ॐ भूदेव्ये नमः। ॐ आकाशदेवाय नमः। ॐ शिवा तिरुचित्रम्बलम्। ॐ नवग्रहदेवताभ्यो नमो नमः। ॐ आदित्याय शरणम्। ॐ सोमाय शरणम्। ॐ मङ्गलाय शरणम्। ॐ बुधाय शरणम्। ॐ गुरवे शरणम्। ॐ शुक्राय शरणम्। ॐ शनये शरणम्। ॐ राहवे शरणम्। ॐ केतवे शरणम्। ॐ शिवा तिरुचित्रम्बलम्। ॐ अष्टदिक्पालकाभ्यो नमो नमः। ॐ इन्द्राय शरणम्। ॐ अग्नये शरणम्। ॐ यमाय शरणम्। ॐ निरत्ये शरणम्। ॐ वरुणाय शरणम्। ॐ वायवे शरणम्। ॐ कुबेराय शरणम्। ॐ ईशानाय शरणम्। ॐ शिवा तिरुचित्रम्बलम्। ॐ सप्तर्षिभ्यो नमो नमः। ॐ आदिगुरुवे शरणम्। ॐ एकगुरुवे शरणम्। ॐ वसिष्ठगुरुवे शरणम्। ॐ अत्रिगुरुवे शरणम्। ॐ भारद्वाजगुरुवे शरणम्। ॐ गौतमगुरुवे शरणम्। ॐ यमदग्निगुरुवे शरणम्। ॐ कश्यपगुरुवे शरणम्। ॐ विश्वामित्रगुरुवे शरणम्। ॐ शिवा तिरुचित्रम्बलम्। ॐ सप्तकन्निकाभ्यो नमो नमः। ॐ सप्तमातृकाभ्यो नमो नमः। ॐ ब्राह्मी माता शरणम्।
चामुण्डेश्वरी माता शरणम् ॐ कौमारी माता शरणम् ॐ वैष्णवी माता शरणम् ॐ इन्द्राणी माता शरणम् ॐ वराही माता शरणम् ॐ चामुण्डी माता शरणम् ॐ शिवा तिरुचिट्रम्बलम् ॐ अष्टादशसिद्धगुरुभ्यो नमो नमः ॐ अगस्त्यगुरुवे शरणम् ॐ नन्दीश्वरगुरुवे शरणम् ॐ तिरुमूलर्गुरुवे शरणम् ॐ कमलमुनिगुरुवे शरणम् ॐ पतञ्जलिगुरुवे शरणम् ॐ गोरखर्गुरुवे शरणम् ॐ सुन्दरानन्दर्गुरुवे शरणम् ॐ कोङ्गणार्गुरुवे शरणम् ॐ भोगर्गुरुवे शरणम् ॐ मच्चमुनिगुरुवे शरणम् ॐ वाण्मीगर्गुरुवे शरणम् ॐ रामदेवर्गुरुवे शरणम् ॐ नन्दिवीरर्गुरुवे शरणम् ॐ एडेकाडर्गुरुवे शरणम् ॐ करुबूरर्गुरुवे शरणम् ॐ पाम्बाटिगुरुवे शरणम् ॐ कुतुम्बैगुरुवे शरणम् ॐ काकाभुजन्दिर्गुरुवे शरणम् ॐ शिवा तिरुचिट्रम्बलम् ॐ श्री गं 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 आदिकुबेरमहागणपतये शरणम् ॐ अग्रगण्याय शरणम् ॐ विघ्नराजाय शरणम् ॐ गजाननाय शरणम् ॐ शिवप्रियाय शरणम् ॐ वरसिद्धिविनायकाय शरणम् ॐ शिवा तिरुचिट्रम्बलम् ॐ षण्मुखाय शरणम् ॐ प्राज्ञाय शरणम् ॐ चतुर्वर्णाय शरणम् ॐ अग्निगर्भाय शरणम् ॐ अमृताय शरणम् ॐ मातृप्रियाय शरणम् ॐ शिवा तिरुचिट्रम्बलम् ॐ श्रीपादश्रीवल्लभगुरुवे शरणम् ॐ नरसिंहसरस्वतिगुरुवे शरणम् ॐ माणिक्यप्रभुगुरुवे शरणम् ॐ स्वामी समर्थगुरुवे शरणम् ॐ गजाननगुरुवे शरणम् ॐ साईबाबा गुरुवे शरणम् ॐ नित्यानन्दगुरुवे शरणम् ॐ दत्तपरम्पराय गुरुवे शरणम् ॐ सिद्धपरम्पराय गुरुवे शरणम् ॐ सर्वकोटिगुरुवे शरणम् ॐ अनन्तकोटिब्रह्माण्डगुरुवे शरणम् ॐ शिवा तिरुचिट्रम्बलम् ॐ दिगम्बराय विद्महे अत्रिपुत्राय धीमहि तन्नो दत्तः प्रचोदयात् ॐ शिवा तिरुचिट्रम्बलम् दत्तात्रेयं शिवं शान्तं चिदानन्दं विवेकिनं ज्ञानदं मोक्षदं च
ನಾನು ತಿಳಿದು ತಿಳಿದೆಯೋ ಮಾಡಿದ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ. ಗುರುದೇವ ಶಕ್ತಿವೇಲ್ ಶಿವಪುರದ ಅರಸರೇ ಶರಣಂ ಗುರುವೇ ಶರಣಂ ತಿರುಚಿತ್ರಂಬಲಂ ಮರದಮಲೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೇಲ್ ಗುರುದೇವ ಶರಣಂ ಗುರುವೇ ಶರಣಂ ತಿರುಚಿತ್ರಂಬಲಂ ನಮಃ ಶಿವಾಯ ಕಣ್ದೃಷ್ಟಿ ವಾಕ್ದೃಷ್ಟಿ ವಾಯುದೃಷ್ಟಿ ಕೆಟ್ಟವರ ಮಾತುಗಳನ್ನೆಲ್ಲ ಇಳಿಸಿಬಿಡಮ್ಮ. ನಮ್ಮನ್ನು ಕೈ ಬಿಡದೆ ಕಾಪಾಡಮ್ಮ. ಚಾಮುಂಡೇಶ್ವರಿಯಮ್ಮ ಶರಣಂ ಗುರುವೇ ಶರಣಂ ತಿರುಚಿತ್ರಂಬಲಂ. ಆಯುಷು ಆರೋಗ್ಯವು ವಿದ್ಯೆಯು ಐಶ್ವರ್ಯವು ಧೈರ್ಯವು ನನ್ನೊಳಗಿದ್ದು ಆಕಾಶದಂತಿರುವ ಗುರುವೇ ಶರಣಂ ಗುರುವೇ ಶರಣಂ ತಿರುಚಿತ್ರಂಬಲಂ. ಓಂ ನಮಃ ನಿರ್ಗುಣಸ್ವರೂಪಾಯ ನಿತ್ಯಾನಂದಕಾರಿಣೇ ಆತ್ಮಾನಂದತೃಪ್ತಾಯ ಶ್ರೀರಾಜಗುರುದೇವಾಯ ನಮೋ ನಮಃ. ಓಂ ಶಿವಾ ತಿರುಚಿಟ್ರಂಬಲಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಿವಾ ತಿರುಚಿಟ್ರಂಬಲಂ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವಲೋಕೋ ಸುಖಿನೋ ಭವಂತು. ಓಂ ಗುರುದೇವ ಶರಣಂ ಶರಣಂ ಶರಣಂ. ತಿರುಚಿಟ್ರಂಬಲಂ.